ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಶಾವಿಗೆ ಪಾಯಸನ ಹೊಸ ರೀತಿ ಒಳಗೆ ಮಾಡಿ ತೋರ್ಸಾಕತ್ತೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡ್ರಿ. ಬನ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣಂತ. ನಾನಿಲ್ಲಿ ಶಾವಿಗೆ ಪಾಯಸದೊಳಗೆ ಸಾಬುದಾನಿ ಹಾಕಿ ಪಾಯಸ ಮಾಡಿ ತೋರ್ಸಾತೀನಿ. ಟೇಸ್ಟ್ ಮಾತ್ರ ಅನ್ನವತ್ತಾದ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿನ ನಾವು ನೋಡ್ಕೊಂಬಿಡೋಣ ಬನ್ರಿ. ನಾನಿಲ್ಲಿ 1 ಕಪ್ನಷ್ಟು ನಾನು ಸಾಬುದಾನಿ ತೊಗೊಂಡಿದ್ವಿ, ಹಾಗೆ ಸಬ್ಬಕ್ಕಿ ಅಂತಲೂ ಕೂಡ ಕರೀತಾರೆ ನೋಡ್ರಿ. ಅದನ್ನು ನಾನು 2 ಗಂಟೆ ಮುಂಚೆ ನೆನೆ ಹಾಕಿದ್ದೆ. 1 ಕಪ್ನಷ್ಟು ನಾನು ಶಾವಿಗೆನ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ 1 ಕಪ್ನಷ್ಟು ಶುಗರು ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತೊಗೊಂಡಿದ್ದೀನಿ ರೀ. ಹಾಗೆ 4 ಏಲಕ್ಕಿನ ತೊಗೊಂಡಿನಿ. ಒಂದು ಅರ್ಧ ಲೀಟ್ರಷ್ಟು ಹಾಲು, 1 ಸಣ್ಣ ಕಪ್ನಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ. ಇವಾಗ ನಾವು 2 ಸ್ಪೂನಷ್ಟು ನಾನು ತುಪ್ಪ ಹಾಕೊಂಡು ಈ ಶಾವಿಗೆನ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಈ ಶಾವಿಗೆ ಪಾಯಸ ಈ ಮೆಜರ್ಮೆಂಟು 5 ರಿಂದ 6 ಜನಕ್ಕೆ ನಾನು ಮಾಡಾಕತ್ತೀನಿ ರೀ. ಒಂದು 6 ಜನಕ್ಕೆ ಆಗೋಷ್ಟು ನಾನು ಮಾಡಾಕತ್ತೀನಿ. ಸೊ ಇವಾಗ ನಾವೇನು ಮಾಡೋಣ ಅಂತಾರೆ, ಇದು ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ನಾವು ಉರಿನ ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಹುರ್ಕೊಳ್ರಿ. ಹೊತ್ಸಾಕ ಹೋಗ್ಕೋಬೇಡ್ರಿ, ಹೊತ್ತಿಸಿದ್ರೆ ಅದು ಹೊತ್ತಿದ ಸ್ಮೆಲ್ಲ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮತ್ತೆ ಒಂದು 2 ಚಮಚ ಅಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವೇನಿದ್ದು ನೋಡ್ರಿ ಅದನ್ನಷ್ಟು ನಾವು ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ಳೋಣ ಅಂತ. ಈ ರೀತಿ ಕಲರ್ ಚೇಂಜ್ ಆಗಬೇಕು ನೋಡ್ರಿ. ಈ ರೀತಿ ಆಯ್ತಂದ್ರೆ ತಕ್ಕೊಂಡು ಅದ ಪಾತ್ರೆದಾಗ ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡಿರ್ತೀರಿ ನೋಡಿ ನೀವು. ಇನ್ನೊಂದು ಚಮಚ ಅಷ್ಟು ತುಪ್ಪ ಹಾಕ್ಕೊಂಡು ಸಾಬುದಾನಿನೂ ಅದರಲ್ಲಿ ಹಾಕ್ಕೊಂಡು ಹುರ್ಕೊಂಡು ಬಿಡ್ರಿ. ಈ ರೀತಿ ಹುರಿದು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾಬುದಾನಿ ಬೇಗ ಕುದಿಯುತ್ತೆ. ಇವಾಗ ಇದು ಕುದಿತ್ತು ನೋಡ್ರಿ. ಇವಾಗ ಕುದ್ದಿದ್ದಕ್ಕೆ ನಾನು ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಹಾಗೆ ನಾನು 1 ಗ್ಲಾಸ್ನಷ್ಟು ನೀರು ಹಾಕೊಳ್ಳಕತ್ತೀನಿ. ನಾನಿಲ್ಲಿ ಗಟ್ಟಿ ಹಾಲು ಹಾಕಿರೋದ್ರಿಂದ 1 ಗ್ಲಾಸ್ನಷ್ಟು ನಾನು ನೀರನ್ನ ಹಾಕಿದ್ದೀನಿ ರೀ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಚೆನ್ನಾಗಿ ಕುದಿಯಾಕತ್ತೈತೆ ಅಂದಂಗೆ ನಾವೇನು ಮಾಡೋಣಪ್ಪ ಅಂತಂದ್ರೆ ನಾವು ಶಾವಿಗೆ ಏನು ಹುರಿದಿಟ್ಕೊಂಡಿದ್ದೀವಿ ನೋಡ್ರಿ, ಆ ಶಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಗಂಟದು ಆಗಲ್ದಂಗೆ ಈ ರೀತಿ ಚೆನ್ನಾಗಿ ಕುದಿತಿರ್ಬೇಕು ರೀ. ಅದು ಈ ರೀತಿ ಮಿಕ್ಸ್ ಮಾಡಿದ್ರೆ ಅಂತಂದ್ರೆ ಚೆನ್ನಾಗಿರುತ್ತೆ, ಗಂಟಾಗಂಗಿಲ್ಲ. ಇವಾಗ ನಾನಿಲ್ಲಿ 1 ಕಪ್ನಷ್ಟು ನಾನು ಸಕ್ಕರೆನ ಹಾಕಾಕತ್ತೀನಿ ರೀ. ನೀವು ಇನ್ನೂ ಸ್ವಲ್ಪ ಸಕ್ಕರೆ ಇಷ್ಟಪಡೋದಾಗಿದ್ರೆ ಸ್ವೀಟ್ ಇನ್ನೂ ಸ್ವಲ್ಪ ಹಾಕೋಬೋದಿತ್ತು, ಅದೇನು ತೊಂದರೆ ಇಲ್ಲ. ಹಾಗೆ ಮತ್ತು ಇದಕ್ಕೆ ಬೆಲ್ಲ ಹಾಕಿ ಕೂಡ ಮಾಡ್ಬೋದು, ಬೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತಿನ ದಿನ ಸಕ್ಕರೆದು ಪಾಯಸ ಮಾಡಿ ತೋರ್ಸಾಕತ್ತೀನಿ ರೀ. ಇದು ಚೆನ್ನಾಗಿ ಕುದಿತಿರ್ಬೇಕು. ಇವಾಗ ಏನು ಮಾಡೋಣ ಅಂತಾರೆ, ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೊಂಡ್ರಿ ನಾವು. ಇದರಲ್ಲಿ ನನ್ನ ವಿಡಿಯೋದಲ್ಲಿ ಏಲಕ್ಕಿ ಪೌಡ್ರ್ ಹಾಕಿದ್ದು ಬಂದಿಲ್ಲ. ಸೊ ಹಾಗಾಗಿ ಮತ್ತೆ ನಾವು ಹುರಿದಿದ್ದಂಥ ಡ್ರೈ ಫ್ರೂಟ್ಸ್ನ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಬಿಟ್ಬಿಡಣ್ರಿ ಕುದಿಯಾಕ. ಈ ರೀತಿ ಎಲ್ಲ ಶಾವಿಗೆ ಎಲ್ಲ ಚಂದ ಕುದಿಸ್ರಿ. ಈ ರೀತಿ ಒಂದು ಸಲ ಶಾವಿಗೆಗೆ ನೀವು ಸಾಬುದಾನಿ ಹಾಕಿ ಪಾಯಸ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಮಾಡೋದು ತುಂಬ ಸುಲಭ ಇರುತ್ತೆ. ಇಲ್ಲಿ ನೀವು ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ನೋಡಿದ್ರೆಲ್ಲ ಈ ರೀತಿ ನಾನು ಶಾವಿಗೆ ಪಾಯಸನ ಸಾಬುದಾನಿ ಹಾಕಿ ಮಾಡೋದು ಹೆಂಗೆ ಅಂತ ನಿಮ್ಗೆ ತೋರಿಸ್ಕೊಡಕತ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿದೆ. ಈ ರೀತಿ ಪಾಯಸನ ಹಬ್ಬ ಮತ್ತು ಹರಿದಿನದೊಳಗೆ ಮಾಡಿದ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಕತ್ತಿರಲ್ಲ ಈ ರೀತಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನಾನು ಮತ್ತೆ ಮುಂದಿನ ವಿಡಿಯೋದೊಳಗೆ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ನಾನು ತೋರಿಸಿದಂಥ ಪಾಯಸನ ಒಂದು ಸಲ ಟ್ರೈ ಮಾಡಿ ನೋಡಿರಿ, ತುಂಬ ಇಷ್ಟ ಆಗುತ್ತೆ. ಹಾಗೆ ಕೂಡ ಮಾಡೋದು ತುಂಬ ಸುಲಭ. ನಾನು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ನಮಸ್ಕಾರ ರೀ.